ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡಮಗಳ ಖಾನಾಪುರದಲ್ಲಿ ದಿನಾಂಕ 13/3/2025 ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ, ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ರಾಯಚೂರು ಹಾಗೂ ಸರ್ಕಾರಿ ಪ್ರೌಢಶಾಲೆ ಉಡಮಗಳ ಖಾನಾಪುರ ಇವರುಗಳ ಸಂಯುಕ್ತಾಶ್ರಯದಲ್ಲಿ ರಂಗೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಜರುಗಿತು. ವಿದ್ಯಾರ್ಥಿಗಳು ತಮ್ಮಲ್ಲಿರುವ ಪ್ರತಿಭೆಗೆ ಅನಾವರಣ ವೇದಿಕೆ ಇದಾಯಿತು. ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವುದರ ಮೂಲಕ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರಾದ ಖಾನಾಪುರದ ಉದ್ಘಾಟಿಸಿ ಹಲಗಿ ವಾದ್ಯವನ್ನ ನುಡಿಸಿ ಚಾಲನೆ ನೀಡಿದರು. ಉದ್ಘಾಟನೆಯ ನಂತರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಕನ್ನಡ ಕಲಾ ಶಿಕ್ಷಕರು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿಯಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಾತನಾಡುತ್ತಾ, ನಮ್ಮ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಬಹಳ ಆಸಕ್ತಿಯಿಂದ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ರಂಗೋತ್ಸವ ವಿದ್ಯಾರ್ಥಿಗಳ ಕಲೆಯ ಅನಾವರಣದ ಕಾರ್ಯಕ್ರಮವಾಗಿದೆ. ದೇಶಭಕ್ತಿ ಗೀತೆ, ಭಾವಗೀತೆ, ಜಾನಪದ ನೃತ್ಯ ಕಾರ್ಯಕ್ರಮ ಮತ್ತು ವಿದ್ಯಾರ್ಥಿಗಳ ನಾಟಕ, ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಈಗ ಹಲವಾರು ವೀರ ಮಹಿಳೆಯರ ಅಭಿನಯದ ಕಾರ್ಯಕ್ರಮಗಳು, ಹಲವು ಕಾರ್ಯಕ್ರಮಗಳ ಸಂಘವ ರಂಗೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರು ಬಂದು ಭಾಗವಹಿಸಿ ಪ್ರೋತ್ಸಾಹ ನೀಡುತ್ತಿರುವುದು ಮೆಚ್ಚುವಂತ ವಿಷಯ ಎಂದು ಡಾಕ್ಟರ್ ಬಿರಾದಾರ್ ಹೇಳಿದರು. ಶಾಲಾ ಮುಖ್ಯ ಗುರುಗಳಾದ ವೀರೇಶ್ ಅಂಗಡಿ ಮಾತನಾಡುತ್ತಾ, ನಮ್ಮ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಯೋಜಕತ್ವದಲ್ಲಿ ಜೊತೆಗೆ ಸಕಲ ಶಿಕ್ಷಕರ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಮಕ್ಕಳು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ಅವರಿಗೆ ಧೈರ್ಯ, ಸ್ಟೇಜ್ ಕರೆ ಬರುತ್ತದೆ. ಇಂತಹ ಕಾರ್ಯಕ್ರಮಗಳಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಭಾಗವಹಿಸಬೇಕೆಂದು ಹೇಳಿದರು. ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಜಾನಪದ ನೃತ್ಯ, ದೇಶಭಕ್ತಿಯನ್ನು ಹಾಗೂ ನಾಟಕ ಮತ್ತು ನೃತ್ಯ, ಒನಕೆ ಓಬವ್ವನ ಪಾತ್ರ, ವೀರರಾಣಿ ಕಿತ್ತೂರು ಚೆನ್ನಮ್ಮನ ಪಾತ್ರ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪಾತ್ರ, ಹೀಗೆ ಹಲವಾರು ರಾಷ್ಟ್ರಮಹನೀಯರ ಪಾತ್ರಗಳ ಕುರಿತು ಅಭಿನಯ ಅಚ್ಚುಕಟ್ಟಾಗಿ ಮಾಡಿದರು. ಶಿಕ್ಷಕರು ಅವರ ಪಾತ್ರಕ್ಕೆ ಅವರೊಂದಿಗೆ ಮಾಡಿದ್ದು ವಿಶೇಷವಾಗಿತ್ತು. ವಿದ್ಯಾರ್ಥಿಗಳು ಉತ್ತಮವಾಗಿ ಕಾರ್ಯಕ್ರಮ ನೀಡಿ ಸಂತೋಷವನ್ನ ಉಂಟು ಮಾಡಿದರು. ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ಪರಶುರಾಮ್ ಗುಜರತಿ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಿರೂಪಣೆ ಮಾಡಿದರು. ಈ ಕಾರ್ಯಕ್ರಮ ನೀಡಿದ ವಿದ್ಯಾರ್ಥಿಗಳಿಗೆ ಸಕಲ ಗಣ್ಯರು ಬಹುಮಾನವನ್ನು ಕೊಟ್ಟು ಪ್ರೋತ್ಸಾಹಿಸಿದರು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಎಸ್ಡಿಎಂಸಿ ಸದಸ್ಯರಾದ ಎಚ್ ವೀರೇಶ್ ಪೂಜಾರಿ, ಶಾಲಾ ಸಿಬ್ಬಂದಿಯವರಾದ ಪಾಂಡುರಂಗ ದೇಸಾಯಿ, ನಫೀಜಾ ಅಂಜುಮಾ, ವೀಣಾ ಕುಲಕರ್ಣಿ, ಅನಿತಾ ಎನ್, ಸರಸ್ವತಿ, ಶಿವಲೀಲಾ, ಪದ್ಮಾವತಿ, ಸಾವಿತ್ರಿ ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಶಾಲಾ ಸಿಬ್ಬಂದಿ ನೀಲಕಂಠ ರಾಯಕೊನೆಯಲ್ಲಿ ವಂದಿಸಿದರು. ಶಾಲಾ ಸಿಬ್ಬಂದಿ, ವಿವಿಧ ತರಗತಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.
ಬಾರ್ಸಕ್ ಬರ್ತಿಲ್ಲ ಅನ್ಕೊಂಡಿದ್ದೆ. ಬಹಳ ಅದ್ಭುತವಾಗಿ ಇದನ್ನ ಈ ಅಡಿಗೆ ಟಮಾಟಿಯನ್ನು ಬಾರಿಸ್ತಾರೆ. ಒಮ್ಮೆ ಜೋರಾಗಿ ಚಪ್ಪಾಳೆ ಮಾಡಬೇಕು. ನಮಗೆ ಕಪ್ಪು ಕಾಣಿಕೆ ಕೊಡಬೇಕು, ಇಲ್ಲ ಶಾಲೆಗೆ ತರಬೇಕು. ಅಮ್ಮ ಚೆನ್ನಮ್ಮ ಕಪ್ಪು ಕಾಣಿಕೆ ಕೊಡಬೇಕು. ಏನು ಕಪ್ಪ ಕೊಡಬೇಕೆ? ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗಾಗಿ ಕೂಲಿಯನ್ನು ಬೇರೆ ಕೊಡಬೇಕೇನು? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮವರೊಂದಿಗೆ ಉತ್ತೀರಾ, ಬಿತ್ತೀರಾ, ನೀರು ಹಾಯಿಸಿ ನಾಟಿ ನೆತ್ತೀರಾ, ಹೊರೆ ಹೊತ್ತೀರಾ, ಇಲ್ಲ ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರಾ? ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮ ಅಣ್ಣ ತಮ್ಮಂದಿರೇ, ನೆಂಟರೇ, ಇಷ್ಟರೇ, ದಾಯಾದಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ಕಟ್ಟಳೆ ಮಾಡುವ ಅಧಿಕಾರ ನಿಮ್ಮದಲ್ಲ, ನಮ್ಮದು. ಈ ಕಿತ್ತೂರೇನು ನಿಮ್ಮಪ್ಪ ತಾತಂದಿರು ಮಾಡಿಟ್ಟ ಆಸ್ತಿ ಏನು? ನಿಮ್ಮ ಹಾಗೆ ನಾವು ನಯವಂಚಕರಲ್ಲ. ಈ ಕಿತ್ತೂರು ರಾಣಿ ಚೆನ್ನಮ್ಮನ ಎದುರು ಕಪ್ಪ ಕೇಳುವವರ ನಾಲಿಗೆ ಸೀಳಿ ಹೋದೀತು. ಹುಷಾರ್! ಹರ ಹರ ಮಹಾದೇವ್! ಓಕೆ. ಅಮ್ಮ ಚೆನ್ನಮ್ಮ, ನೀನು ಅಪ್ಪಣೆಯನ್ನು ಕೊಟ್ಟಿದ್ದಾದರೆ ಈ ಜಾಗ್ರವ ರುಂಡವನ್ನು ಚೆಂಡಾಡಿ ನಿನ್ನ ಪಾದಕ್ಕೆ ಅರ್ಪಣೆ ಮಾಡದಿದ್ದರೆ ನಾನು ಸಂಗೊಳ್ಳೆ ರಾಯಣ್ಣನೇ ಅಲ್ಲ. दादाभाई की कन्या, मुस्लिम जी सब, शिफान जी माता, बात देखो, हिंदू भी स्वराज जाति पताज अव्यभिमानालयिक लक्ष देवरैक मी जन ಹೋಲತೆ. ಜೈ ಭಾರತ ಮಾತೆ. ಶ್ರೀದೇವಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೆ. ಮೊದಲು ಸತ್ಯಕ್ಕನವರ ಪರಿಚಯ. ಸತ್ಯಕ್ಕ 12ನೇ ಶತಮಾನದಲ್ಲಿರುವ ಶಿವಸೇನೆಯಲ್ಲಿ ಒಬ್ಬರು. ಶಿವಮೊಗ್ಗ ಜಿಲ್ಲೆಯ ಶಿರಕೊಪ್ಪ ಸಮೀಪದ ಹಿರೇಜಂಬೂರು ಸತ್ಯಕ್ಕನವರ ಜನ್ಮಸ್ಥಳವಾಗಿದೆ. ಶಿವಭಕ್ತರ ಮನೆ ಅಂಗಳ ಕಸಗುಡಿಸುತ್ತಾ ಶಿವಭಕ್ತಿಯನ್ನು ಆಚರಿಸುವುದು ಇವರ ಕಾಯಕವಾಗಿತ್ತು. ಶಿವನಲ್ಲದೆ ಅನ್ಯದೇವವ ಪೂಜಿಸೆ, ಶಿವ ಶಬ್ದವಲ್ಲದೆ ಅನ್ಯದೇವ ಶಬ್ದ ಕೇಳಿ ಎಂಬ ಪ್ರತಿಜ್ಞೆ ಅವರದಾಗಿತ್ತು. ಶಂಭುಜೇಕೇಶ್ವರ ಎಂಬುದು ಅವರ ಸತ್ಯಕ್ಕನವರ ಅಂಕಿತನಾಮ. ಸತ್ಯಕ್ಕನವರು ಬರೆದಿರುವ ವಚನಗಳು 27 ದೊರಕಿವೆ. ಈಗ ಒಂದು ಪಾತ್ರವನ್ನು ಮಾಡುತ್ತೇನೆ. ನನಗೆ ಕೈಯಾದ ಭಾಷೆ, ಬಟ್ಟೆಯಲ್ಲಿ ಒನ್ನ ವಸ್ತ್ರವ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದನಾದರೆ ನಿಮ್ಮ ಆಣೆ, ನಿಮ್ಮ ಪ್ರಭಾದ ರಾಣಿ. ಅದೇನು ಕಾರಣವೆಂದರೆ ನೀ ಬಿಕ್ಕಿದ ಭಿಕ್ಷದಲ್ಲಿ ಪ್ರಾಣಿ ಅಂತಲ್ಲದೆ ನಾನು ಅಳಿಮಾನವನ್ನ ಮಾಡಿ ಪರದ್ರವಕ್ಕೆ ಆಸೆ ಮಾಡಿದನಾದರೆ ನೀನಾಗಲೇ ಹೆಣ್ಣ ನರಕದಲ್ಲಿ ಹತ್ತಿ ನೀನೆಂದು ಹೋಗುವ ಶಂಭುಜಗೇಶ್ವರ. ಧನ್ಯವಾದಗಳು. ಹಾಗೆ ಶ್ರೀ ದಂಡಪ್ಪ ಬಿರೇಸರಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ವಿದ್ಯಾರ್ಥಿಗಳೇ, ರಾಯಚೂರಿನ ಜಿಲ್ಲಾ ಪಂಚಾಯತ್, ಶಾಲಾ ಮತ್ತು ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ, ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಹಾಗೂ ಸರ್ಕಾರಿ ಪ್ರೌಢಶಾಲೆ ಉಡುಮಲ್ ಖಾನಾಪುರ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಇಂದು ನಮ್ಮ ಶಾಲೆಯಲ್ಲಿ ರಂಗೋತ್ಸವ 2025 ಬಹುಶಃ 2-3 ದಿನದಿಂದಲೇ ಚರ್ಚೆ ಆಯಿತು. ಚರ್ಚೆ ಆದಾಗ ಮಾಡೋಣ ಸರ್ ಅಂದ್ವಿ. ಅದು ಏನೋ ಗೊತ್ತಿಲ್ಲ, ಏನ್ ಮಾಡೋಣ ಅಂತ ಹೇಳ್ತೀವಿ, ಎಲ್ಲವೂ ಯಶಸ್ವಿಯಾಗ್ತಾವ. ಆ ಕಾರಣ ಈ ಮಣ್ಣಿನ ಗುಣ, ಈ ಗ್ರಾಮದ ಸಹಕಾರ, ಮುಖ್ಯಸ್ಥರ ಮಾರ್ಗದರ್ಶನದ ತಪ್ಪಾಗಲಿಕ್ಕಿಲ್ಲ. ವಿಶೇಷವಾಗಿ 3-4 ದಿನಗಳಿಂದಲೂ ಮುಖ್ಯ ಗುರುಗಳು ನಾವು ಬೇರೆ ಬೇರೆ ಕೆಲಸಕ್ಕೆ ಬೀಜಲಿದ್ವಿ. ಬೀಜ ಮಧ್ಯದಲ್ಲಿ ಇದನ್ನು ಯಾರು ಜವಾಬ್ದಾರಿ ಕೊಡ್ಬೇಕಂದ್ರು ನನಗೆ ಆಗಲೇ 2 ಜವಾಬ್ದಾರಿ ಕೊಟ್ಟಿದ್ರು. ಸ್ವಲ್ಪ ಪರಶುರಾಮ್ ಅವ್ರಿಗೆ ಜವಾಬ್ದಾರಿ ಕೊಡ್ರಿ ಸರ್, ಅವ್ರಿಗೆ ಸ್ವಲ್ಪ ಅಲ್ಲಿಗೆ ಅಂದ್ರೆ ಬಹಳ ಇಂಟ್ರೆಸ್ಟ್, ಹಿಂಗಾಗಿ ಅವ್ರಿಗೆ ಕೊಡ್ರಿ ಅಂದ್ರೆ ನಾನು ಹಂಗಾಗಿ ಅವ್ರಿಗೆ ಕೊಟ್ಟರೆ ನಾನು ಕಾಲಿಂದ ಹೇಳಿದೆ, ಏನ್ ಸರ್ ಕುಂಡ್ಲ ತಂದಿರೋದು? ಸರ್ ಇದು ಮಲ್ಲಿಂದ ಕುಂಡ್ಲ ತಂದಿರಿ, ನಮ್ಮ ಧರ್ಮಪತ್ನಿ ಪ್ರೀತಿಯಿಂದ ಎಲೆಯನ್ನ ಅದರೊಳಗೆ ಕುಂಡ್ಲದ ಎಲೆಯನ್ನ ಬೆಳೆಸಿದ್ದಾಳೆ. ಆ ಎಲೆಗಳನ್ನು ಅಭಿಮಾನದಿಂದ ಹೊಸ ಕುಂಡ್ಲವನ್ನು ಇವತ್ತು ತಂದಿದ್ದೇನೆ. ಕಾರಣ ಮಕ್ಕಳ ಮೇಲೆ ಇರುವಂತ ಮತ್ತು ನಮ್ಮ ಶಾಲೆ ಮೇಲೆ ಅಂತ ಅಭಿಮಾನದಿಂದ ತಂದಿದ್ದೇನೆ.
ಬಂದೆ, ಎಲ್ಲ ಮುದ್ದು ಮಕ್ಕಳನ್ನು ನೋಡಿದೆ. ಬೇಗನೆ ಕಂಡಿಡಿಯಕ್ಕಾಗಲಿಲ್ಲ. ಯಾರು ಮೇಘನೋ, ಯಾರು ಅನಿತಾನೋ, ಯಾರ ಗೀತಾನೋ, ಯಾರು ಸುನೀತಾನೋ, ಯಾರು ಕಾವ್ಯನೋ, ಯಾರು ದಿವಿ ಏನು ಗೊತ್ತು, ಅಷ್ಟು ಅಟ್ರಾಕ್ಟ್ ಆಗಿದ್ದು. ಆಮೇಲೆ ಒಂದು ಎರಡು ನಾನು ಟ್ರೈ ನೋಡಿದೆ. ರಂಗೋತ್ಸವ ಮಕ್ಕಳಲ್ಲಿ ಅಡಗಿರುವಂತ ಅದ್ಭುತವಾದ ಪ್ರತಿಭೆ, ಎಲ್ಲರಲ್ಲಿ ಪ್ರತಿಭೆ ಇದೆ. ಪ್ರತಿಭೆಯಲ್ಲಿ ಯಾರಿಲ್ಲ ಅಂತಲ್ಲ, ಆ ಪ್ರತಿಭೆಗೆ ನಾವು ಈ ಅವಕಾಶವನ್ನು ಕೊಡ್ತೀವಲ್ಲ, ಇಂಥ ಒಂದು ಸುವರ್ಣ ಅವಕಾಶವನ್ನು ನಿಮಗೆಲ್ಲರಿಗೆ ಕಲ್ಪಿಸಿಕೊಟ್ಟಂತಹ ಮುಖ್ಯ ಗುರುಗಳಿಗೆ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅವರು ಬಿಜಿ ಶೆಡ್ಯೂಲ್ ಸರ್, ಮುಂಜಾನೆ 8:30 ಮನೆ ಬಿಟ್ಟು ರಾತ್ರಿ 11 ತನಕ ನಿರಂತರವಾಗಿ ಶಿಕ್ಷಣ ಇಲಾಖೆ ಕೆಲಸವನ್ನ ಮಾಡ್ತಾರೆ. ಆ ಮಧ್ಯದಲ್ಲೂ ಸಹ ಮಕ್ಕಳ ಕಾರ್ಯಕ್ರಮ ನೋಡಬೇಕು, ಅವರಿಗಾಗಿ ಒಂದು ಕಾರ್ಯಕ್ರಮ ರೂಪರೇಷೆ ಮಾಡಬೇಕೆನ್ನುವ ಒಂದು ಹಿನ್ನೆಲೆ ಇಟ್ಟುಕೊಂಡು ಈ ಒಂದು ಸಿದ್ಧತೆಯನ್ನು ಮಾಡಿದ್ದೇವೆ. ಇವತ್ತ ಜಾನಪದ ಕಲೆ, ಒಣಗಿ ಹೂವವ್ವ, ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಡಿಗೆ ಮಲ್ಲಮ್ಮ, ಜೊತೆಗೆ ಚಿತ್ರದುರ್ಗದ ಕಲ್ಲಿನ ಕೋಟೆ, ಆ ಇರುವಂತ ಎಲ್ಲ ಆ ಡೈಲಾಗ್ ಅನ್ನು ನಾನು ಒಂದು 2-3 ವೀಕ್ಷಣೆ ಮಾಡಿದೆ. ಬಹಳ ಅರ್ಥಪೂರ್ಣವಾಗಿದ್ದು, ಜೊತೆಗೆ ಆ ಜನಪದ ಶೈಲಿಯ ನೃತ್ಯಕ್ಕೆ ಹಾಡು, ಕನ್ನಡ ನಾಡನುಡಿಗೆ ಸಂಬಂಧಪಟ್ಟಿರುವಂತಹ ಹಾಡು, ಎಲ್ಲ ಭಾವನೆಗಳ ಸಂಗಮವೇ ರಂಗೋತ್ಸವ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಆ ಹಿನ್ನೆಲೆಯಲ್ಲಿ ಮಕ್ಕಳು ಒಂದು ಸಿದ್ಧತೆ ಆಗೈತೆ ಅಂತ ಹೇಳಿದರು. ಮಕ್ಕಳು ಸಹ ಅದರ ವಿಶೇಷವಾಗಿ ನಮ್ಮ ಬಾಲಕರು ನಾವು ಒಂದು ನಾಟಕ ಮಾಡ್ತಿದ್ರು. ಆ ನಾಟಕ ಜೊತೆಗೆ ಇವರ ಹಾಡಿನ ಜೊತೆಗೆ ನಾವು ನೀವೆಲ್ಲರೂ ಅತ್ಯಂತ ಸಂತೋಷದಿಂದ ಆನಂದದಿಂದ ಈ ಒಂದು ಕಾರ್ಯಕ್ರಮವನ್ನ ಕುಳಿತುಕೊಂಡು ವೀಕ್ಷಣೆ ಮಾಡಿ ಯಶಸ್ವಿಗೊಳಿಸೋಣ ಎನ್ನುವಂತ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬೇಕಾಗಿತ್ತು, ಅದು ಅನಿವಾರ್ಯ. ಬೇರೆ ಬೇರೆ ಕೆಲಸಗಳ ಒತ್ತಡದಿಂದ ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ಸಡನ್ಲಿ ಆಗಿ ಕಾರ್ಯಕ್ರಮ ನಿನ್ನೆ ತಾನೇ ನಿರೂಪಿಸಿದ್ದು ಪರಶುರಾಮ್ ಸರ್ ಅವರು ಮತ್ತು ಎಲ್ಲ ಶಿಕ್ಷಕರ ಒಂದು ಸಹಯೋಗದೊಂದಿಗೆ ರಂಗೋತ್ಸವ ಕಾರ್ಯಕ್ರಮ ಬಹಳ ಖುಷಿ ಅನ್ನಿಸ್ತದೆ. ಈ ಕಾರ್ಯಕ್ರಮಕ್ಕೂ ನೋಡ್ರಿ ಸಡನ್ಲಿ ಆಗಿ ಅವ್ರಿಗೆ ಹೇಳಿದ್ದೇ ಇಲ್ಲ. ಯಾವುದೇ ಒಂದು ಕಾರ್ಯಕ್ರಮ ಆದ್ರೆ 2 ದಿವಸ 3 ದಿವಸ ಮುಂಚಿದ್ದ ಅಥವಾ ಹಿಂದಿನ ದಿವಸ ಹೇಳ್ತಾ ಇದೆ, ಸರ್ ಹಿಂಗತಿ ಸಡನ್ಲಿ ಮಾಡ್ತಾ ಇದ್ದೇವೆ. ನಾಳೆ ಯಾಕಂದ್ರೆ ಕಲರ್ ಡೇ, ಇವತ್ತು ಹೋಳಿ ಹುಣ್ಣಿಮೆ, ನಾಡಿದ್ದು ನಮ್ಮ ವಿದ್ಯಾರ್ಥಿಗಳಿಗೆ ಶಾಂತಿಯುತವಾಗಿ ನಾವು ಬೀಳ್ಕೊಡ್ತಕ್ಕಂಥ ಕಾರ್ಯಕ್ರಮ. ಅದರ ಜೊತೆಗೆ ಸೋಮವಾರದಿಂದ ಪರೀಕ್ಷೆಗಳು ಪ್ರಾರಂಭ ಆಗ್ತಾ ಇವೆ. ಅದಕ್ಕೆ ಬರಬೇಕು ಅಂದಾಗ ಅವ್ರಿಗೆ ಯಾವ ಕೆಲಸದಲ್ಲಿ ಇದ್ರೂ ಗೊತ್ತಿಲ್ಲ, ಈರುವರು ನಮ್ಮ ಜೋಡು ಹಕ್ಕಿಯಂತೆ ಎತ್ತಿನಂತೆ ನಮ್ಮ ಶಾಲೆಯ ಅಭಿವೃದ್ಧಿಗೆ ಯಾವತ್ತೂ ಕಾಳಜಿ ವಹಿಸಿರ್ತಕ್ಕಂಥ ನಮ್ಮ STMC ಅಧ್ಯಕ್ಷರು ಮತ್ತು ಸದಸ್ಯರು ತತ್ಕ್ಷಣ ಬರ್ತೀವಿ ಸರ್, ನಾವು ಬಂದು ನಾವು ಉದ್ಘಾಟನೆ ಮಾಡ್ತೀವಿ ಖುಷಿಯಿಂದ ಅಂತ ಹೇಳಿ ತಮ್ಮ ಸಮಯವನ್ನು ಬದಿಗೊತ್ತದಂತ ನಿಜಕ್ಕೂ ಅವರಿಗೆ ನಾನು ಶಾಲಾ ವತಿಯಿಂದ ತುಂಬ ಹೃದಯದ ಇನ್ನೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ, ಮಕ್ಕಳೇ ನಾನು ಬಹಳ ಮಾತಾಡಲ್ಲ, ಯಾಕಂದ್ರೆ ನಿಮ್ ಕಾರ್ಯಕ್ರಮ ನೋಡ್ಬೇಕು. ನಾನು ಬೆಳಿಗ್ಗಿನ ಬಂದ ತಕ್ಷಣ ನಮ್ಮ ಶಾಲಾ ವಿದ್ಯಾರ್ಥಿನಿಯರು ಇವತ್ತ ಬಣ್ಣದ ಚಿಟ್ಟೆಗಳಂತೆ ಎಲ್ಲ ತಯಾರಾಗಿ ಬಂದಿದ್ದಾರೆ. ಮಕ್ಕಳ ಖುಷಿಯನ್ನು ನೋಡಿ ನನಗೂ ಕೂಡ, ಯಾಕಂದ್ರೆ ಇಲ್ಲಿವರೆಗೂ ಅಭ್ಯಾಸ ಮಾಡಿ ಅದೇ ತಲೆಯೊಳಗಿತ್ತು ಒಂದು ದಿನ ರಂಗಿನ ರಂಗೋತ್ಸವ ಮಾಡ್ಬೇಕಂತಕ್ಕಂಥ ಇಲಾಖೆ ನಿಯಮದಿಂದ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.